ನಮ್ಮ ದೇಶದಲ್ಲಿ ಹೂಡಿಕೆ ಅಂತ ಬಂದ ತಕ್ಷಣ ಬರೀ ಬಂಗಾರಕ್ಕೆ ದುಡ್ಡು ಹಾಕ್ತಾರೆ ಜನಗಳೆಲ್ಲ, ಅಥವಾ ಬಿಲ್ಡಿಂಗ್ ತೊಗೊಳೋದು, ಲ್ಯಾಂಡ್ ತೊಗೊಳೋದು, ಈ ಥರ ಮಾಡ್ತಾರೆ. ಬಾಡಿಗೆ ಬರುತ್ತೆ ಅಂತ ತಿಳ್ಕೊತಾರೆ. ಲಾಭ ಬೇರೆ, ಸಂಪತ್ತು ಬೇರೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿ 13 ವರ್ಷ ಕಾರ್ಯನಿರ್ವಹಿಸಿದೆ. ಕೂತ್ಕೊಂಡಲ್ಲೇ ಜನ ಬಂದು ವೇಟ್ ಮಾಡ್ತಾರೆ ಗಂಟೆಗಟ್ಟಲೆ, ಸೈನ್ ಹಾಕಿದರೆ ಲಕ್ಷಗಟ್ಟಲೆ ದುಡ್ಡು ಬರುತ್ತೆ, ಇದೇನಿದು ಪಾಠ ಮಾಡೋಕ್ಕೆ ಮೇಸ್ಟ್ರ ಹೊರಟಿದೆಯಲ್ಲ ಅಂತ ಅಂದರು. ಬಟ್ ರಿಯಲ್ ಆರ್ಟ್ ಆಫ್ ಮೇಕಿಂಗ್ ಮನಿ, ವಾಟ್ ಈಸ್ ಇಟ್? ಅಂದರೆ ದಯಾನಂದ್ ಬಂಗ್ಲೆ ಅವರು ಬಾಂಡ್ ಟು ಬಿ ರಿಚ್ ಅಂತೆಲ್ಲ ಮೇಡಮ್ ಅಂತ 0 ಇಂದ ಸ್ಟಾರ್ಟ್ ಮಾಡಿರೋದು. ಯಾಕಂದರೆ ನಾನು ಓದಿದ್ದು 5 ಡಿಗ್ರಿಗಳನ್ನು. ಸೊ BCom, MCom, MBA, CA ಮತ್ತು ESA ಅಂತ. ಸೊ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಸೊ ನಾನು ಕೂಡ ಏನು ಮಾಡಿದೆ ಅಂದರೆ 0 ಇಂದ ಸ್ಟಾರ್ಟ್ ಮಾಡಿದ್ದೆ. ನನ್ನ ಹತ್ರ 500 ರೂಪಾಯಿ ಕೂಡ ಇರಲಿಲ್ಲ. 2012ರಲ್ಲಿ ನನಗೇನು ಜೀವನದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಒಂದು ಬೋರ್ಡ್ ಹಾಕಿ ಬರಿತಾ ಇದ್ದೆ. ಸೊ ಅದ್ರ ಮೇಲೆ ಹೋಗೊಂದು ಪೋಸ್ಟರ್ಸ್ ಅಂಟಿಸ್ತಾ ಇದೆ. ನನ್ನ ಹತ್ರ ಕಾರ್ ಇರಲಿಲ್ಲ, ಒಂದು ಕಾರಿನ ಪೋಸ್ಟ್ ಅಂಟಿಸಿದೆ. ನನ್ನ ಕಾರ್ ತೊಗೋಬೇಕು ಆಸೆ, ದುಡ್ಡು ಬೇಕು, ದುಡ್ಡಿನ ಒಂದು ಫೋಟೋಸ್ ತೊಗೊಂಡು ದುಡ್ಡು ಫೋಟೋಸ್ ಅಂಟಿಸಿದೆ. ಮನೆ ತೊಗೋಬೇಕು, ಮನೆ ಫೋಟೋ ಅಂಟಿಸಿದೆ. ಅದೇನೋ ಹುಚ್ಚು ಗೊತ್ತಿಲ್ಲ, ಚೈನ್ ಆಫ್ ಹೋಟೆಲ್ಸ್ ಮಾಡಬೇಕು ಅಂತ ಹೋಟೆಲ್ ಫೋಟೋ ಅಂಟಿಸಿದೆ. ಸೊ ಎವ್ರಿಥಿಂಗ್ ಐ ಡಿಡ್ ಇಟ್ ವಿತ್ ಇನ್ ನೆಕ್ಸ್ಟ್ 3 years. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಕಂಡುಹಿಡಿಯತಕ್ಕಂಥದ್ದು. ನಮ್ಮ ಇನ್ಸ್ಟಿಟ್ಯೂಟ್ನ ಬ್ರಹ್ಮಾಸ್ತ್ರ ಅಂದರೆ ಚಾಣಕ್ಯ ಅನಾಲಿಸಿಸ್. ಅದು ಆ್ಯಕ್ಚುಲಿ CA ಅನಾಲಿಸಿಸ್ ಅಂತ ಇಟ್ಟಿದ್ದೆ. ಅತಿ ಹೆಮ್ಮೆಯಿಂದ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಅನಾಲಿಸಿಸ್ ಅಂತ ಇಟ್ಟಿದ್ದೆ. ಬಟ್ ನಮ್ಮಲ್ಲಿ ಸಾಕಷ್ಟು ಜನ 83 ವರ್ಷದವರು ಬಂದು ಪಾಠ ಕಲ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ 15 ವರ್ಷದವರು ಕೂಡ ಬರ್ತಾರೆ. ಸೊ ಇಲ್ಲಿ ಕಲಿಕೆಗೆ ಯಾವುದು ಏಜ್ ಲಿಮಿಟ್ ಇಲ್ಲ. ದಯಾನಂದ್ ಬೊಂಗಾಲೆ ಸರ್ ಆಫೀಸ್ಗೆ ಬಂದಿದ್ವಿ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ದಯಾನಂದ್ ಬೊಂಗಾಲೆ ಅವ್ರದ್ದು ಆಫೀಸ್ ಟೂರ್ ಯಾರೂ ಮಾಡಿಲ್ಲ. ಸಾಕಷ್ಟು ಜನಕ್ಕೆ ಕುತೂಹಲ ಇರುತ್ತೆ, ಹೇಗಿರುತ್ತೆ ಆಫೀಸು, ಒಂದು ಟ್ರೇಡಿಂಗ್ ಇನ್ಸ್ಟಿಟ್ಯೂಟಲ್ಲಿ ಯಾವ ರೀತಿ ಆಫೀಸ್ ಸೆಟಪ್ ಮಾಡ್ಕೊಂಡಿರ್ತಾರೆ, ಯಾವ ರೀತಿ ಸ್ಟೂಡೆಂಟ್ ಬರ್ತಾರೆ, ಇಲ್ಲಿ ಯಾವ ಕೆಟಗರಿಯಿಂದ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ, ಯಾವ ರೀತಿ ಕಲಿಸ್ಕೊಡ್ತಾರೆ, ಸಾಕಷ್ಟು ಕ್ವಶನ್ಗಳಿರುತ್ತೆ. ಯಾಕೆ ಅಂತ ಹೇಳಿದರೆ ಹಣ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬ ಇಂಪಾರ್ಟೆಂಟು. ಮನಿ ಇದ್ರೇ ಎಲ್ಲರೂ ಕೂಡ ವ್ಯಾಲ್ಯೂ ಕೊಡೋದು. ಮನಿ ಇದ್ದರೆ ಸಾಲದು ಅಲ್ಲ, ಮನಿನ ಒಂದು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ದುಡಿಯೋದು ಎಷ್ಟು ಮುಖ್ಯ ಆಗಿರುತ್ತೆ, ದುಡ್ದಂಥ ಹಣನ ಒಂದು ಉತ್ತಮ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನು ಡಬಲ್ ಮಾಡೋದು ಹೇಗೆ, ಲಾಸ್ ಮಾಡ್ಕೊಳ್ಳೋ ರೀತಿಯಾಗಿ ಹೇಗೆ ಡಬಲ್ ಮಾಡೋದು, ಎಲ್ಲ ರೀತಿಯಾದಂತಹ ಒಂದು ಸವಿವರ ಈ ವಿಡಿಯೋದಲ್ಲಿ ಇರುತ್ತೆ. ಬನ್ನಿ ಎಲ್ರಿಗೂ ದಯಾನಂದ್ ಬೊಂಗಾಲೆ ಅವರ ಆಫೀಸ್ಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ಸರ್ ಕರೆಕ್ಟ್ ಟೈಮಿಗೆ 11 ಗಂಟೆಗೆ ಆಫೀಸ್ಗೆ ರೆಡಿಯಾಗಿದ್ದಾರೆ. ಇದು ನೋಡ್ಬೋದು ಸರ್ದು ಕ್ಯಾಬಿನ್. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ದೇವರ ಆಶೀರ್ವಾದ. ಓಕೆ, ದಯಾನಂದ್ ಅವ್ರನ್ನ ತುಂಬ ಜನ ಮಾತಾಡಬೇಕು ಅಂತ ಕನಸ್ಕೊಂಡಿರ್ತಾರೆ. ಅಷ್ಟರು ಡಿಜಿಟಲ್ ಮಾಧ್ಯಮದ ಒಂದು ಸೌಭಾಗ್ಯ ಅನ್ಬೋದು. ಯಾಕೆಂತ ಹೇಳಿದರೆ, ಯಾಕೆ ಸೌಭಾಗ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವಾಗ ಕಾಲೇಜ್ಗೆ ಹೋಗ್ತೀವಿ, ಎಜುಕೇಷನ್ ಸಿಗ್ತಾ ಇದೆ, ಜೀವನದ ಮೌಲ್ಯ ಕೆಲವೊಬ್ಬರಿಗೆ ಸಿಗ್ತಾ ಇದೆ, ಕೆಲವೊಬ್ರಿಗೆ ಸಿಗ್ತಾ ಇಲ್ಲ. ಅಂದರೆ ಅಟ್ ಫೈನಲ್ ಆಫ್ ದ ಎಂಡು ಸರ್ಟಿಫಿಕೇಟ್, ಯಾವುದೇ ಸರ್ಟಿಫಿಕೇಟ್ ಸಿಕ್ಕಿದ್ರು ಕೂಡ ಕೊನೆಗೆ ಇರೋದು ಜೀವನದಲ್ಲಿ ನೀನು ಎಷ್ಟು ಸಂಪಾದನೆ ಮಾಡಿದೆ, ಹೇಗೆ ಗಳಿಸ್ದೆ, ಗಳಿಸಿದಂಥ ಹಣನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಸುಮ್ಮನೆ ಯಾರೋ ಹೇಳಿದರು ಅಂತ ಹೇಳಿ ಎಲ್ಲೆಲ್ಲ ಇನ್ವೆಸ್ಟ್ ಮಾಡೋದಲ್ಲ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ದುಡ್ಡು ಅನ್ನೋದು ಮುಖ್ಯ ಇರುತ್ತೆ. ದುಡಿದ ದುಡ್ಡನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಅದನ್ನು ದುಪ್ಪಟ್ಟು ಮಾಡಬೇಕು ಅನ್ನೋದಿದೆಯಲ್ಲ, ಅದಕ್ಕೆ ಒಂದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದರೆ, ಒನ್ ಆಫ್ ದ ಫೇಮಸ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದರೆ CA ದಯಾನಂದ್ ಬೊಂಗಾಲೆ ಅವ್ರದ್ದು ಇನ್ಸ್ಟಿಟ್ಯೂಟ್ ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಒಂದು ರೀತಿಯಾಗಿ ನಮ್ಮ ವೀಕ್ಷಕರಿಗೆ ನಮ್ಮ ಡಿಜಿಟಲ್ ಮಾಧ್ಯಮನ ಪ್ರತಿಯೊಂದು ವರ್ಗದವರು ನೋಡ್ತಾರೆ. ಮಹಿಳೆಯರು ನೋಡ್ತಾರೆ, ವೃದ್ಧರು ನೋಡ್ತಾರೆ, ಯೂತ್ ನೋಡ್ತಾರೆ. ಎಲ್ರಿಗೂ ಒಂದು ರೀತಿಯಾಗಿ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ, ಮನಿ ಲಿಟ್ರೇಚರ್ ಬಗ್ಗೆ, ಮನಿ ಲಿಟ್ರೇಸಿ ಬಗ್ಗೆ ಒಂದು ರೀತಿ ಅವೇರ್ನೆಸ್ ಮೂಡುತ್ತೆ ಈ ವಿಡಿಯೋ ಅಂತ ಅನ್ಕೊಳ್ತೀನಿ. ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಇನ್ಸ್ಟಿಟ್ಯೂಟ್ ಈಸ್ ಫೈನ್ ಆ್ಯಂಡ್ ಐ ಆಮ್ ಆಲ್ಸೋ ಫೈನ್. ಸೊ ಒಂದು ಏನಂದರೆ, ಎಲ್ಲರಿಗೂ ಒಂದು ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಸ್ಕೊಳ್ಬೇಕು ಅನ್ನೋದು ನನ್ನ ಕೆಲಸ. ಸೊ ಅರ್ಥಶಾಸ್ತ್ರ ಅರ್ಥ ಆಯಿತು ಅಂದರೆ ಜೀವನ ಕೂಡ ಒಂದು ಅರ್ಥವಾಗಿರುತ್ತೆ. ಯಾಕೆಂದರೆ ಯಾವುದೇ ಒಂದು ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಎಷ್ಟೇ ಡಿಗ್ರೀಸ್ಗಳು ಕೂಡ ಮಾಡಿದರೂ ಕೂಡ ಎಲ್ಲಿ ಕೂಡ ಅವರು ಕೊನೆಗೊಂದು ಜಾಬ್ ಪ್ರಾಡಕ್ಟಾಗಿ ಮಾಡಿಬಿಡ್ತಾರೆ ಹೊರತು ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಹೇಗೆ ಮಾಡೋದು, ಅಥವಾ ನಾವೇ ಹೇಗೆ ದುಡಿಯೋದು, ಅಥವಾ ಹೂಡಿಕೆ ಎಲ್ಲಿ ಮಾಡೋದು. ನಮ್ಮ ದೇಶದಲ್ಲಿ ಹೂಡಿಕೆ ಅಂತ ಬಂದ ತಕ್ಷಣ ಬರೀ ಬಂಗಾರಕ್ಕೆ ದುಡ್ಡು ಹಾಕ್ತಾರೆ ಜನಗಳೆಲ್ಲ, ಅಥವಾ ಬಿಲ್ಡಿಂಗ್ ತೊಗೊಳೋದು, ಲ್ಯಾಂಡ್ ತೊಗೊಳೋದು, ಈ ಥರ ಮಾಡ್ತಾರೆ. ಬಾಡಿಗೆ ಬರುತ್ತೆ ಅಂತ ತಿಳ್ಕೊತಾರೆ. ಆದರೆ ಆ ಇನ್ಫ್ಲೇಷನ್ ಬೀಟ್ ಮಾಡೋಕ್ಕಾಗುತ್ತಾ? ಮಲ್ಟಿಫೋಲ್ಡ್ ಆಗಿ ನಮಗೆ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಲಾಭ ಬೇರೆ, ಸಂಪತ್ತು ಬೇರೆ. ಸೊ ನನ್ನ ಕೆಲಸ ಏನು ಅಂದರೆ, ಸಂಪತ್ತು ಭರಿತರಾಗಿ ಮಾಡಬೇಕು ಅನ್ನೋದೊಂದು ಕೆಲಸ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿ 13 ವರ್ಷ ಕಾರ್ಯನಿರ್ವಹಿಸಿದೆ. ಅದಾದ ನಂತರ ನನಗೆ ಅನಿಸಿದ್ದು ಏನಂದರೆ, ಲೈಫ್ನಲ್ಲಿ ಒಂದು ಪ್ಯಾಷನ್ ಅಂತ ಇರುತ್ತೆ. ಅಂದರೆ ನಿಮಗೊಂದು ಸಂತೃಪ್ತಿ ಅನ್ನೋದು ಕೂಡ ಸಿಗುತ್ತೆ,
ಒಂದು ಮಟ್ಟಿಗೆ ಏನೂ ಇಲ್ದಂಗೆ ಝೀರೋಯಿಂದ ಲೈಫ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ದುಡ್ಡು ಮಾಡಿದ್ಮೇಲೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ದಿ ಮೋಟಿವೇಶನ್ ಈಸ್ ರಿಯಲಿ ಇನ್ ಗಿವಿಂಗ್ ಸಮಥಿಂಗ್ ಅಂತ. ಸೊ ಅಂದರೆ ನಾನು CA ಓದುವಾಗ ಏನು ಕಲ್ತಿದ್ದೆ ಈ ಹೆಡ್ಜಿಂಗು, ಆಪ್ಷನ್ಸು, ಫ್ಯೂಚರ್ಸ್ ಬಗ್ಗೆ ಅದನ್ನೆಲ್ಲ ಜನರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಉತ್ಸಾಹದಿಂದ ಸ್ಟಾಕ್ ಮಾರ್ಕೆಟಿಗೆ ನನ್ನ CA ಪ್ರೊಫೆಷನ್ನ ಕಂಪ್ಲೀಟಾಗಿ ಅದೇ ಒಂಥರ ವೈಟ್ ಕಾಲರ್ ಜಾಬ್, ಅದನ್ನು ಬಿಟ್ಟು ನಾನು ಪಾಠ ಮಾಡ್ತೀನಿ ಕನ್ನಡ ಜನತೆಗೆ ಅಂತ ಅಂದ್ಕೊಂಡು ಬಂದೆ ಮೇಡಮ್. ಇದೆಲ್ಲ ಅಪ್ಪ ಅಮ್ಮನ ಆಶೀರ್ವಾದ ಮತ್ತು ಎಲ್ಲ ಹಿರಿಯರ ಗುರು ಹಿರಿಯರ ಆಶೀರ್ವಾದ ಮತ್ತು ಎಲ್ಲ ನಮ್ಮ ಏನು ಬಂದಿದ್ದಾರೆ ಇವತ್ತಿನ ತನಕ ಸಾವಿರಾರು ಜನ ಅವರೆಲ್ಲರ ಹಾರೈಕೆ ಅಂತ ನಾನು ಭಾವಿಸ್ತೀನಿ. ಸರ್ ನೀವು ಹೇಳ್ದಂಗೆ CA ಅನ್ನೋದು ಒಂದು ಸೈನ್ಗೆನೆ ನಿಮಗೆ ಲಕ್ಷ ಸಂಪಾದನೆ ಇರುತ್ತೆ, ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಮಂತ್ಲಿ ಇನ್ಕಮ್ ಇರುತ್ತೆ. ಈ ಟ್ರೇಡಿಂಗ್ ಅಂತ ಬಂದಾಗ ಇದೇ ನನಗೆ ಬೈದರು ನನ್ನ ಫ್ರೆಂಡ್ಸ್ಗಳು, ಅಲ್ಲ ದಯಾ ಅಂದರೆ ಅಲ್ಲಿ ತುಂಬ ಕ್ಲೋಸ್ ಇರೋವಂಥವ್ರು, ಕೂತ್ಕೊಂಡಲ್ಲೇ ಜನ ಬಂದು ವೇಟ್ ಮಾಡ್ತಾರೆ ಗಂಟೆಗಟ್ಟಲೆ, ಸೈನ್ ಹಾಕಿದರೆ ಲಕ್ಷಗಟ್ಟಲೆ ದುಡ್ಡು ಬರುತ್ತೆ, ಇದೇನಿದು ಪಾಠ ಮಾಡೋಕ್ಕೆ ಮೇಸ್ಟ್ರ ಹೊರಟಿದೆಯಲ್ಲ ಅಂತ ಅಂದರು. ಬಟ್ ನನಗೆ ಎಲ್ಲರಿಗೂ ಒಂದೊಂದಿರುತ್ತೆ ಲೈಫ್ನಲ್ಲಿ, ಒಂದಿಷ್ಟು ಅಮೌಂಟ್ಗಳು ನೋಡಿದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಬಂತು, ಬಟ್ ಎನ್ಲೈಟ್ಮೆಂಟ್ ಒಂಥರ ಸತತವಾದಂಥ ಖುಷಿ ಸಿಗೋದು ಎಲ್ಲಿ ಅಂದರೆ ಬೇರೆಯವ್ರು ದುಡ್ಡು ಮಾಡೋದು ನೋಡಿದಾಗ. ಎಷ್ಟೊಂದು ಜನಕ್ಕೆ ಇವತ್ತು ಸ್ಟಾಕ್ ಮಾರ್ಕೆಟ್ ಅಂತ ಜೂಜ್ ಅನ್ಕೊತಾರೆ. ಇಟ್ ಈಸ್ ನಾಟ್ ಎಟ್ ಆಲ್ ಎ ಗ್ಯಾಮ್ಲಿಂಗ್. ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡಬೇಕು, ಯಾವ್ಯಾವ ಕಂಪ್ನಿಗಳಲ್ಲಿ ಮಾಡಬೇಕು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಈಸ್ ಎ ಹೆಡ್ಜಿಂಗ್ ಟೂಲ್. ನಾನು ಎಲ್ಲಿ ಕೂಡ ಹಾಕಿದ್ದೀನಿ, ಆಲ್ವೇಸ್ ಹೆಡ್ಜ್ ಯುವರ್ ಪೊಸಿಷನ್ಸ್ ಅಂತ. ಅಂದರೆ ಏನಂದರೆ ನಾವು ಅಂದ್ಕೊತೀವಿ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಆಗಿಬಿಡುತ್ತೆ, ಏನೂ ಆಗಲ್ಲ. ನಾವು ಅಂದ್ಕೊಳೋದೇ ಒಂದು, ಲೈಫ್ನಲ್ಲಿ ಆಗೋದೇ ಇನ್ನೊಂದು. ಅಣ್ಣವ್ರು ಏನು ಹೇಳ್ತಾರೆ ಯಾವಾಗಲೂ, ನಾವು ಬಯಸಿದಂತೆ ಭಾಳಲ್ಲಿ ಏನು ನಡೆಯೋದು. ಸೊ ಅಂದ್ರೆ ಅರ್ಥ ಏನು, ನಾವು ಅಂದ್ಕೊಳೋದು ಮೇಲೆ ಹೋಗುತ್ತೆ ಅಂತ ಅಂದ್ಕೊತೀವಿ, ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆದರೆ ಯಾರನ್ನು ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ? ಓನ್ಲಿ ಹೆಡ್ಜಿಂಗ್ ಕ್ಯಾನ್ ಸೇವ್ ಅಸ್. ಸೊ ಹೆಡ್ಜಿಂಗ್ ಈಸ್ ಜಸ್ಟ್ ಲೈಕ್ ಇನ್ಶೂರೆನ್ಸ್. ಅದನ್ನು ಎಲ್ಲ ಬಂದಿರತಕ್ಕಂಥ ಸ್ನೇಹಿತರುಗಳಿಗೆ ನಾವು ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ ಯಾರಿಗೂ ಕೂಡ, ಯಾಕಂದ್ರೆ ನಾನು ಕೂಡ ಒಬ್ಬ ವಿದ್ಯಾರ್ಥಿ ಅಲ್ಲ. ಕೊನೆ ಉಸಿರಿರೋ ತನಕ ನಾವೆಲ್ಲರೂ ಇಲ್ಲಿ ನೋಡ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ವಿ ಆರ್ ಆಲ್ ಲರ್ನರ್ಸ್, ವಿ ಆರ್ ಆಲ್ ಸ್ಟೂಡೆಂಟ್ಸ್ ಆ್ಯಂಡ್ ವಿ ಕೀಪ್ ಲರ್ನಿಂಗ್. ಜೊತೆಗೆ ಸೇರ್ಕೊಂಡು ಕಲಿಯೋಣ, ಜೊತೆಗೆ ಸೇರ್ಕೊಂಡು ಒಂಥರ ಹೆಂಗಂದರೆ ಹುಮ್ಮಸ್ಸಿಂದ ಕಲಿಯೋಣ. ಮತ್ತು ಅದರಲ್ಲಿ ದುಡ್ಡು ಮಾಡೋಕ್ಕೆ ಏನು ಬೇಕು ಆರ್ಟ್ ಅದನ್ನು ಕಲಿಯೋಣ. ಬೇಡಾಗಿರೋದೆಲ್ಲ ಯೂಟ್ಯೂಬ್ನಲ್ಲಿ ಅದು ಇದು ಏನೇನೋ ಅನ್ವಾಂಟೆಡ್ ಥಿಂಗ್ಸ್ ಇದೆ. ಬಟ್ ರಿಯಲ್ ಆರ್ಟ್ ಆಫ್ ಮೇಕಿಂಗ್ ಮನಿ, ವಾಟ್ ಈಸ್ ಇಟ್, ಹೌ ಟು ಸೇಫ್ ಗಾರ್ಡ್ ಅನ್ನೋದನ್ನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಹೇಳ್ಕೊಡ್ಲಿಕ್ಕೆ ಅಂತ. ಗ್ರೇಟ್ ಸರ್. ನಿಮ್ಮಿಂದ ನೋಡಿದ್ರೆ ಏನೋ ಅವಾರ್ಡ್ ಬಂದಿದೆ ನಿಮಗೆ, ಏನದು ಅವಾರ್ಡು? ಸಿಲ್ವರ್. ಹೌದು, ಅಂದರೆ ಲೈಕ್ ಏನಾಗಿದೆ ಅಂದರೆ ಈಗ ZTV ಅವರು ಕೂಡ ಒಂದು ಯುವರತ್ನ ಅಂತ ಅವಾರ್ಡ್ ಕೊಟ್ಟರು, ಯುವರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಬಿಸ್ನೆಸ್ ಮ್ಯಾಗ್ಝಿನ್ನವರು ಚೇಂಜ್ ಮೇಕರ್ಸ್ ಆಫ್ ಇಂಡಿಯಾ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತು ನಮ್ಮದು ಅಪ್ಲಿಕೇಶನ್ಸ್ ಅವಾಗ ಬರೀ 5,000, ಈಗ ಆಲ್ರೆಡಿ 14,000 ಹತ್ತತ್ರ ಸಬ್ಸ್ಕ್ರೈಬ್, ಅಂದರೆ ಅಷ್ಟು ಜನ ನಮ್ಮ ಅಪ್ಲಿಕೇಶನ್ನ ತೊಗೊಂಡಿರ್ತಕ್ಕಂಥದ್ದು. ಸೊ ಸಾಕಷ್ಟು ಜನ ಸಾಕಷ್ಟು ಟಿವಿಗಳಲ್ಲಿ ಕೂಡ ಹೋಗ್ತಾ ಇರ್ತೀನಿ. ಪೀಪಲ್ ಆರ್ ರೆಕಗ್ನೈಸಿಂಗ್, ಅದೊಂದು ಸಂತೋಷ ಆಗುತ್ತೆ. ಹಣ ಅನ್ನೋದು ಒಂದು ಲೆವೆಲ್ಲಿಗೆ ಹೋದ್ಮೇಲೆ ಅದು ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಳಲ್ಲ. ಸ್ಯಾಟಿಸ್ಫ್ಯಾಕ್ಷನ್. ನಂದು ಉದ್ದೇಶ ಏನು ಅಂದರೆ ಲೈಫ್ ಒಂದೇ ಜೀವ, ಎಲ್ಲರಿಗೂ ಒಂದೇ ಜೀವ, ಒಂದೇ ಜೀವನ, ಅದರಲ್ಲಿ ನಮಗೆ ಹೆಂಗೆ ಬೇಕು ಹಂಗೆ ಬಾಳ್ಬಿಡ್ಬೇಕು ಅಂತ. ಏಕೆಂದರೆ ಅದೇನೋ ಹೇಳ್ತಾರಲ್ಲ, ನೀರಿನ ಮೇಲಿರುವ ಗುಳ್ಳೆ ಥರ ಜೀವನ ಅಂತಾರೆ. ಸೊ ವಾಟ್ ಐ ಫೀಲ್ ಈಸ್, ನನ್ನ ಒಂದು ಪೂರ್ತಿ ಜೀವನವನ್ನು ನಾನು ಸ್ಟಾಕ್ ಮಾರ್ಕೆಟ್ ತರಬೇತಿಗೋಸ್ಕರ ಮುಡಿಪಾಗಿಟ್ಟಿದ್ದೀನಿ. ಪ್ಲಸ್ ನಾನು ಕೂಡ ಒಂದು ಒಳ್ಳೆ ಟ್ರೇಡರ್ ಆಗಿ, ಇನ್ವೆಸ್ಟರ್ ಆಗಿದ್ದೀನಿ ಅಂತ ಕೂಡ ಹೇಳಿ. ನಿಮ್ಮ ಟ್ರೇಡರ್ ಇನ್ವೆಸ್ಟಿಂಗ್ ಬಗ್ಗೆ ಆಮೇಲೆ ಮತ್ತೆ ಪ್ರತಿಯೊಂದು ಆಫೀಸಿಗೆ ಬಂದಾಗ ಏನು ಅವಾರ್ಡ್ ತೆಗ್ದಿರೋ ಫೋಟೋಸು ಅಥವಾ ಅವಾರ್ಡ್ ಸಹಜವಾಗಿರುತ್ತೆ, ಅಥವಾ ಕೆಲವೊಂದು ಸಾಧಕರ ಬಗ್ಗೆನೂ ಫೋಟೋಸ್ ಹಾಕೊಂಡಿರ್ತಾರೆ, ಅವ್ರ ಫೋಟೋಸು ಇರುತ್ತೆ. ಅದು ಇಲ್ಲಿ ನಾನು ಗಮನಿಸಿದ್ದು ದುಡ್ಡಿನ ಫ್ರೇಮ್ ಇಟ್ಕೊಂಡಿದ್ರೆ 500. ಹೌದು, ಯಾಕಂದರೆ ಏನಂದರೆ ಅದು ಏನಂದರೆ ತುಂಬ ಅಭಿಮಾನದಿಂದ ನನಗೇನಂದರೆ ನಾನು ಏನು ಹೇಳೋಕ್ಕಾಗಲ್ಲ ಅಂದರೆ 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ನಾನು ಪಾಠ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ವೇಟ್ ನೋಡಿದ್ರೆ ಗೊತ್ತಾಗುತ್ತೆ, ಐ ಆಮ್ ಲಿಟಲ್ ಹೆವಿ ಆನ್ ದ ಸೈಡ್. ಬಟ್ 7-8 ತಾಸು ನಿಂತ್ಕೊಂಡು ಪಾಠ ಮಾಡ್ತಾರ. ಸೊ ನನಗೆ ಉದ್ದೇಶ ಏನು ಅಂದರೆ ಅಲ್ಲಿ ಬಂದಿರೋ ಅಂಥ ಒಂದು ಫೇಸ್ನಲ್ಲೂ ಕೂಡ ನಂಗೆ ಡೌಟ್ ಕಾಣಬಾರ್ದು, ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ಅವ್ರು ಯಾರಾದರೂ ವಾಪಸ್ ಹೋದರು ಅಂದರೆ ನನಗೊಂಥರ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕೋ ನಾನು ಸರಿಯಾಗಿ ಹೇಳ್ಕೊಟ್ಟಿಲ್ವಾ, ಯಾಕಾಗಿಲ್ಲ ಅಂತೇಳಿ. ಸೊ ಇದೊಂದು 500 ರೂಪಾಯಿದು ನೋಟ್ ಏನಂದರೆ, ನಂದು ಡೇಟ್ ಆಫ್ ಬರ್ತ್ ಈಸ್ 6th, 6ನೇ ತಾರೀಕು ಅಕ್ಟೋಬರು. ಅದೇನೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ಬಿಲೀವ್ ಟೂ ಮಚ್ ಆಫ್ ಆಸ್ಟ್ರಾಲಜಿ ಆರ್ ಎನಿಥಿಂಗ್ ಲೈಕ್ ದಟ್. ಅದೇನೋ 6 ಅಂದರೆ ಅದೇನೋ ಶುಕ್ರ ಅಂತೆ, ಶುಕ್ರ ಅಂದರೆ ದುಡ್ಡಂತೆ, ಈ ಥರ ಏನೇನೋ ಹೇಳ್ತಾರೆ. ಯಾರೋ ಒಬ್ಬರು ಸ್ನೇಹಿತರು ಇಲ್ಲಿ ಬಂದಿರ್ತಕ್ಕಂಥವ್ರು ಅದೇನೋ ನಂಬರ್ಸ್ ಎಲ್ಲ ಟೋಟಲ್ ಮಾಡಿದ್ರು 6th ಆಗುತ್ತಂತೆ. 1 ವರ್ಷ ಈ ನೋಟನ್ನು ಹಿಡ್ಕೊಂಡು ಪ್ರೇಯರ್ಸ್ ಮಾಡಿ ನನ್ನ ಹುಟ್ಟುಹಬ್ಬದ ದಿನ ಬಂದು
ಇದನ್ನು ಕೊಟ್ಟೋಗಿದ್ದಾರೆ. ಸೊ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮಿ. ಹೌದು. ಸಿ ದಟ್ ಈಸ್ ರಿಯಲ್ ನೋಟ್ ಆ್ಯಂಡ್ ದ ಸೀರಿಯಲ್ ನಂಬರ್ ಇಸ್ ಸಮಥಿಂಗ್ ಸ್ಪೆಷಲ್ ಇನ್ ದ್ಯಾಟ್. ಸೊ ಆ ಥರದ್ದು ಕೊಟ್ಟಾಗ ಒಬ್ಬರು ಪ್ರೇಯರ್ ಮಾಡಿ 1 ವರ್ಷ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಈ ಥರ ಹಿಂಗೆ ಒಳ್ಳೇದಾಗಲಿ ಸರ್ಗೆ ಅಂತ ಪ್ರೇಯರ್ ಮಾಡಿ ಕೊಟ್ಟಾಗ ಯು ಕೆನಾಟ್ ಗೆಟ್ ಪೀಪಲ್ ಲೈಕ್ ದ್ಯಾಟ್. ಸೊ ಅದನ್ನು ಫ್ರೇಮ್ ಮಾಡಿ ಹಾಕಬೇಕು ಅಂತ ಮಾಡಿದ್ರೆ ನಿಮ್ಮದು ದೃಷ್ಟಿ ಅಲ್ಲಿಗೆ ಹೋಗಿರೋದು ನನಗೆ ತುಂಬ ಆಶ್ಚರ್ಯ ಕೂಡ ಆಯಿತು. ಓಕೆ, ನಿಮ್ಗೆ ಬಂದಂಥ ಸಾಕಷ್ಟು ಅವಾರ್ಡ್ಗಳು ಇಲ್ಲಿದೆ. ಸಿಂಗಾಪುರ್ ಇಲ್ಲ, ಅದು ಎಲ್ಲ ಬಂದಿರ್ತಕ್ಕಂಥ ಯಾರಾದರೂ ಕೊಟ್ಟಿರ್ತಾರೆ. ಏನಾದ್ರು ಅಂದರೆ ಊರಿಗೆ ಹೋಗಿದ್ದಾಗ ಪ್ರೀತಿಯಿಂದ ನಾನು ಸರ್ ಸಿಂಗಾಪುರ್ಗೆ ಹೋಗಿದ್ದೆ, ನಿಮ್ಮ ಹತ್ರ ಕಲ್ತಿದ್ದೆ, ಲಾಭ ಮಾಡಿದ್ದೀನಿ. ಸೊ ಕೆಲವರು ಇನ್ನೊಬ್ರು ಕೂಡ ಹೇಳ್ತೀನಿ, ನನ್ನೊಬ್ಬರು ತಮ್ಮ ತಂದೆ, ಅವ್ರ ತಂದೆನ ಈಸ್ 80 years. ಸೊ ಅವರು ಫಾರಿನ್ಗೆ ಹೋಗಿರಲಿಲ್ಲ. ಮಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಚೆನ್ನಾಗಿ ದುಡಿದು ತಂದೆನ 82 years ಫಾದರ್ನ ಸಿಂಗಪೂರ್ ಮಲೇಷಿಯಾಗೆ ಟ್ರಿಪ್ ಮಾಡ್ಕೊಂಬರ್ತಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡಿದು. ಅಂದರೆ ಅದು ಆ ಸಂತೋಷ ಹೇಳ್ರಿ ನನಗೆ ಏನು ಕೊಟ್ಟರೆ ಸಿಗುತ್ತೆ ನಿಮಗೆ? ಖಂಡಿತ ಸಿಗಲ್ಲ. ಅದು ಅದರಲ್ಲೂ ಕೂಡ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ತಂದೆ ತಾಯಿನೇ ದೇವರು. ದೇವರಿಗಂತೂ ನೋಡೋಕ್ಕೆ ಸಾಧ್ಯ ಇಲ್ಲ, ನೋಡಿದಾರೋ ಯಾರು ಗೊತ್ತಿಲ್ಲ. ಅಪ್ಪ ಅಮ್ಮ ನಮ್ಮ ಮುಂದೆ ದೇವರು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದರಾಗೂ ನಮ್ಮಂಥ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು, ಸ್ನೇಹಿತರುಗಳು ಈ ಥರ ಬಂದು ಖುಷಿಯಾಗಿ ಪೇರೆಂಟ್ಸ್ ಕರ್ಕೊಂಡು ಹೋಗಿ ಅಲ್ಲಿ ವೀಲ್ ಚೇರ್ ಆದರೂ ಪರವಾಗಿಲ್ಲ, ನಮ್ಮ ತಂದೆಗೆ ನಾನು ಫಾರಿನ್ ತೋರಿಸ್ತೀನಿ ಅಂತಂದಾಗ ಅವ್ರು ತೊಗೊಂಬಂದು ಕೊಟ್ಟಿರ್ತಕ್ಕಂಥ ಒಂದು ಕೆಲವೊಂದು ಅದನ್ನು ಹಾಗೆ ನನ್ನ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಆ ಥರ ಎಲ್ಲ ಜೀವನದಲ್ಲಿ ನಾವು ದುಡ್ಡನ್ನ ಕೊಡ್ಬೋದು, ಸಾಲ ಅಂತ ಕೊಡ್ಬೋದು, ಆದರೆ ವಿದ್ಯೆ ಅನ್ನೋದಿದೆಯಲ್ಲ, ನಾಲೆಡ್ಜ್ ಅನ್ನೋದಿದೆಯಲ್ಲ, ಅದನ್ನ ಕಲಿಸೋದಿದೆಯಲ್ಲ, ಅದಕ್ಕಿಂತ ಒಂದು ಪರಿಶ್ರಮ ಆಗಿದೆ ಯಾವುದಿದೆ ಸರ್ ಜೀವನದಲ್ಲಿ. ನೀವು ಅಂತ ಫಾರ್ ಎಕ್ಸಾಂಪಲ್ ಈ ಥರ ಹೇಳಿದ್ರೆ, ಈ ಥರ ಸಾಕಷ್ಟು ಜನ ಇಲ್ಲಿ ಬಂದು ಕಲ್ತು ಹೋಗಿದ್ದಾರೆ. ಏನಾಗಿದೆ ಅಂದರೆ ಮೋಸ್ಟ್ಲಿ ಇಲ್ಲಿ ಬಂದಿರೋಂಥ ಕೇಕ್ಸ್ಗಳು ಇಷ್ಟು ತೊಗೊಂಬಂದು ಜನಗಳು ಬಂದಾಗೆಲ್ಲ ಕೇಕ್ ಕಟ್ ಮಾಡಿ ತೊಗೊಳ್ಳಿ ಸರ್, ಪ್ರಾಫಿಟ್ ಆಗಿದೆ, ಸ್ವೀಟ್ ತೊಗೊಳ್ಳಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಮ್ಮ ಸರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಇನ್ಮೇಲಿಂದ ಸ್ವೀಟ್ಸ್ ಜಾಸ್ತಿ ತಿನ್ನಿಸ್ಬೇಡ್ರಿ ನನಗೆ. ಅಲ್ಲ ಹಂಗಂತಲ್ಲ, ಅದಕ್ಕೆ ಐ ಫೀಲ್ ಹ್ಯಾಪಿನೆಸ್. ಸ್ವಲ್ಪ ತಿಂದರೂ ಕೂಡ ಸಾಕಷ್ಟು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತಾರೆ. ಸರ್ ಐ ಆಮ್ ವೆರಿ ಹ್ಯಾಪಿ ಸರ್, ನಾನು 4 ಲಕ್ಷ ಮಾಡಿದೆ, 9 ಲಕ್ಷ ಮಾಡಿದೆ. ನಾನು ಹೇಳೋದು ಅಷ್ಟೇ, ಲಾಭ ಎಷ್ಟು ಮಾಡ್ತೀರಿ ಅನ್ನೋದಕ್ಕಿಂತ ಯಾವುದೇ ಕಾರಣ ಕ್ಯಾಪಿಟಲ್ ಕಳ್ಕೊಬೇಡ್ರಿ. ಅದನ್ನ ನಾನು ಯಾವಾಗಲೂ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದಾಗ ನಿಮ್ಮದೇ ಒಂದು ಕೋಟು ಟ್ರೆಂಡಿಂಗ್ ಇರುತ್ತೆ. ಒಂದೊಂದು ವಿಡಿಯೋದಲ್ಲಿ ಒಂದೊಂಥರ ನಿಮ್ದು ಡ್ರೆಸ್ ಕೋಡೇ ಒಂದು ಟ್ರೆಂಡ್. ಅಷ್ಟು ನೀವು ಕೋಟ್ಗಳನ್ನ ಕಲೆಕ್ಷನ್ ಇಟ್ಟಿದ್ದೀರಾ. ಹೌದು, ಕೋಟ್ಸ್ ಇದೆ, ಒಂದು 100 ಮೇಲೆ ಇರ್ಬೋದು ನನ್ನ ಹತ್ರ. ಇಲ್ಲಿ ಒಂದು ಸ್ವಲ್ಪ ಇದೆ ಅಷ್ಟೇ. ಐ ಹ್ಯಾವ್ ಅಟ್ ಹೋಮ್ ಆಲ್ಸೋ, ಲೈಕ್ ಒಂದೊಂದರಲ್ಲೇ ಲೈಕ್ ನಾಟ್ ಪ್ರಾಪರ್ಲಿ ಅರೇಂಜ್, ಬಟ್ ಐ ಹ್ಯಾವ್ ಸೋ ಮೆನಿ, ಲೈಕ್ ಒಂದೊಂದರಲ್ಲೇ ಒಂದು 5-6 ವೆರೈಟಿ ಇದೆ. ಪ್ಲಸ್ ಮನೆಯಲ್ಲಿ ಕೂಡ ತುಂಬ ಇದೆ. ಸೊ ಐ ಹ್ಯಾವ್ ಟು ಮನಿ ಕಲೆಕ್ಷನ್ಸ್. ಅಂದ್ರೆ ದಯಾನಂದ್ ಬಂಗ್ಲೆ ಅವರು ಬಾರ್ನ್ ಟು ಬಿ ರಿಚ್ ಅಂತ ಇಲ್ಲ ಮೇಡಮ್, ಅಂತ 0 ಇಂದ ಸ್ಟಾರ್ಟ್ ಮಾಡಿರೋದು. ತಂದೆ ತಾಯಿ ಹರಿಹರ ನಮ್ಮದು ಪ್ರಾಪರು. ಸೊ ತಂದೆ ತಾಯಿ ಮನೆಯಲ್ಲಿ ಎಸ್ ನಾವು ಸ್ಥಿತಿವಂತರೇ, ಆದರೆ ಮನೆಯಿಂದ ₹1 ಕೂಡ ತೊಗೊಂಬಂದಿಲ್ಲ. ನಮ್ಮ ತಂದೆಯವ್ರ ನಂಬರ್ ಕೊಡ್ತೀನಿ ಬೇಕಿದ್ರೆ ಮಾತಾಡಿ. ಸೊ ಈ ಫೀಲ್ ಸೋ ಪ್ರೌಡ್ ಅಬೌಟ್ ಮೀ. ಯಾಕಂದರೆ ನಾನು ಓದಿದ್ದು 5 ಡಿಗ್ರಿಗಳನ್ನು. ಸೊ BCom, MCom, MBA, CA ಮತ್ತು ISA ಅಂತ. ಸೊ ಚಾರ್ಟರ್ಡ್ ಅಕೌಂಟೆಂಟ್ ಓದುವಾಗ ನಾನು ಬರೀ BCom ಹೋಲ್ಡರ್ ಆಗಿದ್ದೆ. ಸೊ ನನಗೇನಂದರೆ ಈ CA ಮಾಡುವಾಗ ಭಯ ಸ್ಟಾರ್ಟ್ ಆಗಿಬಿಡ್ತು. CA ಫೈನಲ್ 3 ಸರಿ ಫೇಲ್ ಆಗ್ತೀನಿ ನಾನು. ಸೊ 3 times ಫೇಲ್. ನಿಮಗೆ ಗೊತ್ತಿರ್ಬೋದು, ಅಂದರೆ ನಮ್ಮಲ್ಲಿ ಆ್ಯಾವ್ರೇಜ್ 50% ಬರಬೇಕು, ಪ್ಲಸ್ ಇಂಡಿವಿಜುವಲ್ ಸಬ್ಜೆಕ್ಟ್ನಲ್ಲೂ 40 ಮಾರ್ಕ್ಸ್ ತೆಗೆದಿರಬೇಕು. ಸೊ 200 ಪಾಸಿಂಗ್ ಬೇಕಾಗಿರುತ್ತೆ. 183 ಒಂದು ಸರಿ ಬರುತ್ತೆ, 189 ಒಂದು ಸರಿ, 194 ಒಂದು ಸರಿ. ತುಂಬ ಬೇಸತ್ತು ಬಿಟ್ಟಿರ್ತೀನಿ. ಸೊ ಅವಾಗ ನನಗೆ ಹೆಡ್ಜಿಂಗ್ ಮಾಡ್ಕೋಬೇಕು ನನ್ನ ಪ್ರೊಫೆಷ್ನಲ್ ಕರಿಯರ್ಗೆ ಅಂತ ಅನಿಸುತ್ತೆ. ಹೇಗೆ ಅಂದರೆ MCom, MBA ತೊಗೊಂಡ್ಬಿಟ್ರೆ ಇಫ್ ನಾಟ್ CA ಅಟ್ಲೀಸ್ಟ್ ಐ ವಿಲ್ ಬಿ ಎ MCom ಆ್ಯಂಡ್ MBA ಹೋಲ್ಡರ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಎ ಹೆಡ್ಜಿಂಗ್. ಇದು ಆಗಲಿಲ್ಲ ಅಂದರೆ ಆ ಕ್ವಶನ್ ಮಾರ್ಕ್ಗಳನ್ನು ಹೇಗೆ ನೀವು ಟ್ಯಾಕಲ್ ಮಾಡ್ತಿರಲ್ಲ, ಅದಕ್ಕೆ ವಿ ಕಾಲ್ ಇಟ್ ಆಸ್ ಹೆಡ್ಜಿಂಗ್ ಬೇಸಿಕಲಿ. ಸೊ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಸೊ ನಾನು ಕೂಡ ಏನು ಮಾಡಿದೆ ಅಂದರೆ 0 ಇಂದ ಸ್ಟಾರ್ಟ್ ಮಾಡಿದ್ದೆ. ನನ್ನ ಹತ್ರ ₹500 ಕೂಡ ಇರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಸ್ಲೋಲಿ ಬಿಲ್ಡಿಂಗ್ CA ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು ನಂದು. ಹಾನೆಸ್ಟಾಗಿ ಫಸ್ಟ್ ಮೈ ಥಿಂಗ್ಸ್ ಆರ್ ಮೇರ್ ಎಥಿಕ್ಸ್. ನಮ್ಮ ತಂದೆ ತಾಯಿ ನನಗೆ ಕಲ್ಸಿರೋದೇನು ಅಂದರೆ ಮೇನ್ ಎಥಿಕ್ಸ್, ಡಿಸಿಪ್ಲಿನ್, ಯಾರಿಗೂ ನೋವು ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು. ಎದೆ ತಟ್ಕೊಂಡು ಹೇಳ್ತೀನಿ, ಒಬ್ಬರಿಗೂ ₹1 ಮೋಸ ಮಾಡಿಲ್ಲ ನಾನು ಅಂತೇಳಿ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್. ಸೊ ಅಲ್ಲಿಂದ ಸ್ಲೋ ಆಗಿ ಗ್ರೋ ಆಗ್ತಾ ಬಂದು ಬರಿತಾ ಇದ್ದೆ ನಾನು. 2012ರಲ್ಲಿ ನನಗೇನು ಜೀವನದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಒಂದು ಬೋರ್ಡ್ ಹಾಕಿ ಬರಿತಾ ಇದ್ದೆ. ಸೊ ಅದ್ರ ಮೇಲೆ ಹೋಗೊಂದು ಪೋಸ್ಟರ್ಸ್ ಅಂಟಿಸ್ತಾ ಇದೆ. ನನ್ನ ಹತ್ರ ಕಾರ್ ಇರಲಿಲ್ಲ, ಒಂದು ಕಾರಿನ ಪೋಸ್ಟ್ ಅಂಟಿಸಿದೆ. ನನ್ನ ಕಾರ್ ತೊಗೋಬೇಕು ಆಸೆ, ದುಡ್ಡು ಬೇಕು, ದುಡ್ಡಿನ ಒಂದು ಫೋಟೋಸ್ ತೊಗೊಂಡು ದುಡ್ಡು ಫೋಟೋಸ್ ಅಂಟಿಸಿದೆ. ಮನೆ ತೊಗೋಬೇಕು, ಮನೆ ಫೋಟೋ ಅಂಟಿಸಿದೆ.
ಅದೇನೋ ಹುಚ್ಚು ಗೊತ್ತಿಲ್ಲ, ಚೈನ್ ಆಫ್ ಹೋಟೆಲ್ಸ್ ಮಾಡಬೇಕು ಅಂತ ಹೋಟೆಲ್ ಫೋಟೋ ಅನಿಸಿದೆ. ಇವಾಗ ನಾವು ಸೊ ಎವ್ರಿಥಿಂಗ್ ಐ ಡಿಡ್ ಇಟ್ ವಿತ್ ಇನ್ ನೆಕ್ಸ್ಟ್ 3 years. ಎವ್ರಿಥಿಂಗ್ ಓನ್ಲಿ ಒನ್ ಥಿಂಗ್ ಈಸ್ ಲೆಫ್ಟ್ ಔಟ್, ದಟ್ ಈಸ್ ಎ ಚೈನ್ ಆಫ್ ಮೆಡಿಕಲ್ ರಿಲೇಟೆಡ್ ಥಿಂಗ್ಸ್ ಮಾಡಬೇಕು ಅಂತ. ಶಾರ್ಟ್ಲಿ ವಿಲ್ ಬಿ ಬಿಲ್ಡಿಂಗ್ ಒಂದು ಹಾಸ್ಪಿಟಲ್ ಕಟ್ಟಬೇಕು, ಅಥವಾ ಬಡವರಿಗೆ ಎಲ್ಲರಿಗೂ ಒಂದು ಈಸಿಯಾಗಿ ಅಥವಾ ಏನು ಫ್ರೀಯಾಗಿ ಮಾಡೋಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲ, ಅತಿ ಕಡಿಮೆ ದರದಲ್ಲಿ ಎಲ್ಲ ಜನರಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಟಾರ್ಟ್ ಮಾಡಬೇಕು. ಅದೊಂದು ಆಗಿರಲಿಲ್ಲ. ಸೊ ಮೊನ್ನೆ ನಾನು ನೋಡ್ತಾ ಇದ್ದೆ, ಅನ್ಎಡಿಟೆಡ್ ಇತ್ತು, 2011 12 ಬರೆದಿಟ್ಟಿದ್ದೆ ನಾನು ಏನೇನು ಮಾಡಬೇಕು ಲೈಫ್ನಲ್ಲಿ ಅಂತ. ಎಸ್, ಐ ರೈಟ್ ಆ್ಯಂಡ್ ಐ ಪೋಸ್ಟ್ ಇಟ್ ಆನ್ ದಿ ವಾಲ್. ನನ್ನ ವಾರ್ಡ್ರೋಬ್ನಲ್ಲಿ ನನಗೆ ಕಾಣಿಸ್ಬೇಕು ಅದನ್ನು ಎವ್ರಿ ಡೇ. ನೀವು ಬಟ್ಟೆ ಚೇಂಜ್ ಮಾಡಿ ಹೋಗ್ಬೇಕು, ಬಟ್ಟೆ ತೆಗಿ ಓಪನ್ ಮಾಡ್ತೀರಲ್ಲ, ಫಸ್ಟ್ ಅಲ್ಲಿ ಕಾಣುತ್ತೆ ನಿಮಗಲ್ಲಿ. ಅರೆ ಕಾರ್ ತೊಗೋಬೇಕು, ಕಾರ್ ಆಯ್ತು, 5-6 ಕಾರ್ಗಳು ಚೇಂಜ್ ಆಗೋಯ್ತು. ಸೊ ಲೈಕ್ ದಿಸ್, ವಾಟ್ ಎವರ್ ಯು ಡ್ರೀಮ್ ವಿಲ್ ಹ್ಯಾಪನ್. ಸೊ ನಾನು ಅದಕ್ಕೆ ಎಲ್ಲರಿಗೂ ಸ್ನೇಹಿತರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಏಮ್ ಇಡುವಾಗ ಯಾವುದೇ ರೀತಿಯ ಸಣ್ಣ ಏಮ್ಗಳನ್ನ ಇಡಬೇಡಿ, ಇಟ್ಟರೆ ದೊಡ್ಡ ಏಮ್ನೇ ಇಡಿ. ಅಂದರೆ ಕಾರ್ ತೊಗೊತೀನಿ ಅನ್ನೋದು ಜನರಲ್ ಥಿಂಕಿಂಗ್. ಎಲ್ಲರೂ ಒಂದು ಕಾರ್ ತೊಗೋಬೇಕು ಅನ್ನೋ ಆಸೆ ಇಟ್ಟರೆ ಹೆಲಿಕಾಪ್ಟರ್ ತೊಗೊತೀನಿ ನಾನು ಅಂತ ಇಡ್ರಿ. ಯಾಕೆ ಆಗಬಾರ್ದು? ಮನಸ್ಸಿನಂತೆ ಮಹಾದೇವ ಅಂತ ಕರೀತಾರೆ. ಸೊ ಈ ಮಾಧ್ಯಮದ ಮುಖಾಂತರ ಅವ್ರಿಗೆಲ್ಲ ಏನು ಹೇಳ್ತೀನಿ ಅಂದರೆ, ಲೆಟ್ ಅಸ್ ಬಿ ಪಾಸಿಟಿವ್ ಇನ್ ಲೈಫ್, ಬೀಟ್ ಎನಿಥಿಂಗ್. ಭಾಳ ಮಾಡಿದ್ರೆ ಏನಾಗ್ಬೋದು? ಸೋಲ್ ಆಗ್ಬೋದು ಅಷ್ಟೇ, ಫೇಲ್ ಆಗ್ಬೋದು, ಸೋಲ್ ಆಗ್ಬೋದು, ಸಾವಾಗತ್ರ. ಸೊ ಸೋಲಬಹುದು, ಸಾಯಲ್ಲ. ಸೋಲು ಒಂದು ಪಾಠನೇ ಆಗಿರ್ಬೋದು. ಎಸ್, ಡೆಫಿನೆಟ್ಲಿ. ನಾವು ಸೋತ್ರೆ ನಾನು ಹೆಂಗೆ ಅನ್ಕೊತೀನಿ ಅಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಟ್ರೇಡ್ಗಳನ್ನ ಸ್ಟ್ರಾಟಜಿಗಳನ್ನ ಹಾಕ್ತಾ ಇರ್ತೀನಿ. ಆ ಸ್ಟ್ರಾಟಜಿನಲ್ಲಿ ಫೇಲ್ ಆದರೂ ಐ ಡೋಂಟ್ ಮೈಂಡ್. 50,000 1 ಲಕ್ಷ ಹೋದರೂ ಪರವಾಗಿಲ್ಲ. ನಾನು ಎಲ್ಲರಿಗೂ ಹೇಳಲಿಕ್ಕಾಗತ್ತೆ, ಇದನ್ನು ಮಾಡಬೇಡ್ರಿ. ಸೊ ಸಾಕಷ್ಟು ಸ್ಟ್ರಾಟಜಿಗಳು, ಸುಮಾರು 400ಕ್ಕಿಂತ ಹೆಚ್ಚಿಗೆ ಸ್ಟ್ರಾಟಜಿಸ್ಗಳನ್ನು ಮಾಡ್ಬೋದು. ಸೊ ಎಷ್ಟು ಸಕ್ಸಸ್ಫುಲ್ಲಾಗಿ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಕಂಡುಹಿಡಿಯತಕ್ಕಂಥದ್ದು. ಸೊ ಹೇಗೆ ಇದೇ ಕೆಳಗಿನ ಬೆಲೆ ಇದಕ್ಕಿಂತ ಕೆಳಗೆ ಬೀಳಲ್ಲ ಅನ್ನೋದಕ್ಕೆ ನಾವು ಸಪೋರ್ಟ್ ಅಂತ ಕರಿತೀವಿ. ಸರ್ ಇದೇ ಹೈಯೆಸ್ಟ್ ರೇಟ್ ಸರ್, ಇದಕ್ಕಿಂತ ಮೇಲೆ ಹೋಗಲ್ಲ ಅನ್ನೋದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕಂಡುಹಿಡಿತೀವಿ. ಸೊ ಇದೇ ಮೇನ್ ಟ್ರಿಕ್ಸು. ಸಪೋರ್ಟ್ ಹೇಗೆ ಕಂಡುಹಿಡಿಯೋದು, ರೆಸಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದು. ನಮ್ಮಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ ಮಾಡ್ತೀವಿ, ಇಂಡಿಕೇಟರ್ ಅನಾಲಿಸಿಸ್ ಮಾಡ್ತೀವಿ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ನಮ್ಮ ಸ್ಟಾಕ್ ಮಾರ್ಕೆಟ್, ನಮ್ಮ ಇನ್ಸ್ಟಿಟ್ಯೂಟ್ನ ಬ್ರಹ್ಮಾಸ್ತ್ರ ಅಂದರೆ ಚಾಣಕ್ಯ ಅನಾಲಿಸಿಸ್. ಅದು ಆ್ಯಕ್ಚುಲಿ CA ಅನಾಲಿಸಿಸ್ ಅಂತ ಇಟ್ಟಿದ್ದೆ. ಅತಿ ಹೆಮ್ಮೆಯಿಂದ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಅನಾಲಿಸಿಸ್ ಅಂತ ಇಟ್ಟಿದ್ದೆ. ಇಲ್ಲಿ ಬಂದಿರತಕ್ಕಂಥ ಸ್ನೇಹಿತರುಗಳು, ಸರ್ ಇದು ಯಾವ ಚಾಣಕ್ಯಗೂ ಕಮ್ಮಿ ಇಲ್ಲ ಸರ್, ಇದು 97-98% ಅಕ್ಯುರಸಿ ಬರ್ತಾ ಇದೆ, ದಯವಿಟ್ಟು ಇದಕ್ಕೆ ಚಾಣಕ್ಯ ಅನಾಲಿಸಿಸ್ ಅಂತ ಇಡ್ರಿ ಅಂತ ಫಸ್ಟ್ ಬ್ಯಾಚ್ನವ್ರು ಹೇಳಿದರು. ಜಗದೀಶ್ ಅಂತ ಐ ಥಿಂಕ್ ಅವ್ರು ಹೇಳಿದ್ದು. ಸೊ ಅವತ್ತಿಂದ ಇವತ್ತಿನ ತನಕ ಇಡೀ ಕರ್ನಾಟಕದ ಮನೆ ಮಾತಾಡ್ಬಿಟ್ಟಿದೆ, ಚಾಣಕ್ಯ ಅನಾಲಿಸಿಸ್ ಕಲಿಬೇಕು ಅಂತ. ಸೊ ಬಂದಿರೋರೆಲ್ಲರೂ ಚಾಣಕ್ಯ ಅನಾಲಿಸಿಸ್ ಕಲಿಬೇಕು, ಹೆಡ್ಜಿಂಗ್ ಕಲಿಬೇಕು, ಆಪ್ಷನ್ಸ್ ಬಗ್ಗೆ ತಿಳ್ಕೋಬೇಕು. ಅಲ್ಲ, ನೀವು ಹೇಳ್ತಿರೋ ವರ್ಡ್ಸ್ ಎಲ್ಲ ನಮಗೆ ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆ ಥರ ಇದೆಲ್ಲ ಏನು ಅನ್ಸುತ್ತೆ. ಬಟ್ ನಮ್ಮಲ್ಲಿ ಸಾಕಷ್ಟು ಜನ 83 ವರ್ಷದವರು ಬಂದು ಪಾಠ ಕಲ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ 15 ವರ್ಷದವರು ಕೂಡ ಬರ್ತಾರೆ. ಸೊ ಇಲ್ಲಿ ಕಲಿಕೆಗೆ ಯಾವುದು ಏಜ್ ಲಿಮಿಟ್ ಇಲ್ಲ. ಬಟ್ ಟ್ರೇಡ್ ಮಾಡಬೇಕು ಅಂದರೆ ದೇ ಶುಡ್ ಬಿ ಅಡಲ್ಟ್ಸ್. ಬಟ್ ಕಲಿಕೆಗೆ ಏನು ತೊಂದರೆ ಇಲ್ಲಲ್ಲ. ಸಣ್ಣ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ 4 ವರ್ಷದ ಮಕ್ಕಳಿಗೂ ಸಂಗೀತ ಪಾಠ ಹೇಳ್ಕೊಡ್ತಾರೆ, ಕರೆಕ್ಟಾಗಿ ಸಂಸ್ಕೃತ ಪಾಠಗಳನ್ನು ಹೇಳ್ಕೊಡ್ತಾರೆ. ಸೊ ಹಾಗಾದ್ರೆ ಅವ್ರು ಕಲಿಬಹುದು. ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ನಮಸ್ಕಾರ ಮೇಡಮ್, ನನ್ನ ಹೆಸರು ಸಚಿನ್ ಅಂತ. ಮೇಡಮ್, ಇಲ್ಲಿಗೆ ದಯಾನಂದ್ ಸರ್ ಕ್ಲಾಸ್ಗೆ ಬಂದಿದ್ದು ಮುಖ್ಯವಾದ ಉದ್ದೇಶ ಏನು ಅಂದರೆ, ಇವರು ಹೆಡ್ಜಿಂಗ್ ಸ್ಟಾರ್ ಅಂತಲೇ ಫೇಮಸ್ಸು. ಅಮೌಂಟ್ ಅದು ಮಾರ್ಕೆಟ್ ಮೇಲಾದರೂ ಹೋಗಲಿ ಕೆಳಗಾದರೂ ಹೋಗಲಿ, ನಮ್ಮ ಅಮೌಂಟು ಅದು ಸೇಫ್ ಆಗಿರುತ್ತೆ. ಒಂದು ಮಿನಿಮಮ್ ಅಮೌಂಟ್ ಅಂದ್ಬಿಟ್ಟು ನಮಗೊಂದು ಅನ್ನ ಆಗೇ ಆಗುತ್ತೆ. ಅದು ಮೇನ್ ಸ್ಟ್ರಾಟಜಿ ಇವ್ರದ್ದು. ಮತ್ತು ಒಂದು ಚಾಣಕ್ಯ ಅನಾಲಿಸಿಸ್ ಅಂತ ಒಂದು ಇವ್ರದ್ದೊಂದು ಸ್ಪೆಷಲ್ ಇದೆ. ಸೊ ಅದು ಮೇಯ್ನ್ ರೀಸನ್ ಇಲ್ಲಿಗೆ ಬರೋಕ್ಕೆ. ಸೊ ಹಾಗಾಗಿ ಇವರು ಆ ಒಂದು ಕಾರಣದಿಂದ ತುಂಬ ಫೇಮಸ್ ಇವರು. ನಾನು PWD ಕಾಂಟ್ರಾಕ್ಟ್. ಎಲ್ಲರೂ ದಯಾನಂದ್ ಸರ್ ಬಗ್ಗೆ ಮಾತಾಡಬೇಕಾ? ಓಕೆ, ಏನಿಲ್ಲ, ಯಾವುದೇ ಕಸಬು ಮಾಡಿದ್ರು, ಯಾವುದೇ ಲರ್ನಿಂಗ್ ಇದ್ರೂ ಗುರು ಮತ್ತು ಗುರು ಇಲ್ಲದೇ ಇದ್ದರೆ ಅದೊಂದು ಇದಕ್ಕೆ ತಲುಪಕ್ಕೆ ಸಾಧ್ಯ ಇಲ್ಲ. ಜನರಲಾಗಿ ನಾನು ರಿಟೈರ್ಡ್ ಪೊಲೀಸ್ ಆಫೀಸರ್ ನೋಡಿದೆ. ನಾನು ಯೂಟ್ಯೂಬಲ್ಲಿ ಮೊದಲೆಲ್ಲ ಬ್ಯುಸಿ ಇರೋವು, ಇದಾದಮೇಲೆ ಯೂಟ್ಯೂಬೆಲ್ಲ ನೋಡ್ತಾ ಇದ್ದರೆ ಏನೋ ಒಂದು ಇನ್ಸ್ಪಿರೇಷನ್ ನನಗೆ. ಬರೀ ಅವ್ರು ಹೇಳಿರೋದ್ರ ಮೇಲೆ ನಾನೀಗ ಒಂದು 5 lakh ಇನ್ವೆಸ್ಟ್ ಮಾಡಿದ್ದೀನಿ. ಇದ್ದಿದ್ರೆ ಲಾಭನೂ ಚೆನ್ನಾಗಿ ಬಂದಿದೆ, ಇನ್ನೂ ಮಾರ್ಕೆಟ್ ಮಾಡಿಲ್ಲ.
ಬಟ್ ದಿಸ್ ಗುಡ್ ಇನ್ಸ್ಟಿಟ್ಯೂಷನ್ ಅನ್ನಿಸ್ತು. ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೀನಿ, ಅವರು ಒಂದು 5 ಜನ ಬರಲಿಕ್ಕೆ ರೆಡಿ ಇದ್ದಾರೆ. ಎಷ್ಟು ದಿನಕ್ಕೆ 5 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ? ನಾನು 1.5 ತಿಂಗಳು ಆಗಿದೆ. ಓಕೆ. ಈಗ ಒಂದು 40,000 ಪ್ರಾಫಿಟ್ ಇವತ್ತು ಈಗ ನೋಡಿದೆ, ಒಂದು 40,000 ಬಂದಿದೆ ಲಾಭ. ಬಟ್ ಗುರು ಅನ್ನೋದು ಇರಬೇಕು. ಯಾವುದೇ ನೀವು ಹೇಳಿದ್ರಲ್ಲ ಕ್ವಶನ್, ಇದು ಯೂಟ್ಯೂಬ್ನಲ್ಲಿ ನೋಡಿ ಮಾಡ್ಬೋದಲ್ಲ, ನೀವು ಅಲ್ಲೇ ಇದು ಮಾಡೋ, ಇಸ್ ಇಂಪಾಸಿಬಲ್. ಏನೇ ಹೇಳಿದ್ರು ಅವ್ರು ಹೇಳೋದೊಂದು ಮೆಥಡ್ ಇದೆಯಲ್ಲ, ಅದು ಬ್ರೈನ್ನ ತೆಗೆದು ಓಪನ್ ಮಾಡಿ ಒಳಗಡೆ ಅದು ಕುಂಡ್ರಿಸ್ಬಿಟ್ಟು ಸ್ಟಿಚ್ ಹಾಕ್ಬಿಟ್ಟು ಬಿಡ್ತಾರೆ ಒಳಗಡೆ. ಅದು ಸ್ಟಿಚ್ ಬಿಚ್ಚದೇ ಇಲ್ಲ, ಬಿಚ್ಚಂಗೆ ಇಲ್ಲ ಅದು. ಅಲ್ಲ, ನೀವು ಹೇಳಿದ್ರೆ 5 ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಅಂತ, ರಿಟೈರ್ಡ್ ಪೊಲೀಸ್ ಮ್ಯಾನ್ ಅಂತ ಹೇಳ್ಬಿಟ್ಟು ನಿಮ್ದು ಲೈಫ್ ಟೈಮ್ ಸರ್ವಿಸ್ ಆಗಿರುತ್ತಲ್ಲ, ಅದ್ರದ್ದು ಪೆನ್ಷನ್ ಬರ್ತಲ್ಲ, ಆ ಏಜಲ್ಲಿ ನೀವು ಇನ್ವೆಸ್ಟ್ ಮಾಡಿದಿರಲ್ಲ ಬಿಕಾಸ್ ಆಫ್ ದಯಾನಂದ್ ಸರ್. ಡೆಫಿನೆಟ್ಲಿ ನಾನು ಅವರು ಲ್ಯಾಂಗ್ವೇಜು, ಅವ್ರ ವಾಯ್ಸು ಮತ್ತು ಅವರು ಹೇಳೋದೆಲ್ಲ ನೋಡಿಬಿಟ್ಟು ನಾನು ಎಷ್ಟು ಬ್ಯುಸಿ ಇದ್ದೆ. ನಾನು ಇಷ್ಟು ದಿವಸ ಆ್ಯಕ್ಚುಲಿ ನಾನು ಬೇರೆ ಫರ್ಮಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಅದನ್ನು ಬಿಟ್ಟು ಈಗ ಇದನ್ನು ಮಾಡಬೇಕು ಅಂತ ಬಂದೆ. ಇನ್ನೇನಿದ್ರು ದುಡ್ಡು ಗಳಿಸೋದೆ. ಥ್ಯಾಂಕ್ ಯು. ಹೀಗೆ ಖುಷಿಯಾಗಿರಿ. Thank you so much for giving the feedbacks. So let us start the class now. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.